ಏನಕ್ಕ ಒಂದು ಬಾಣಲಿನ ತಗೊಂಡು ಎಣ್ಣೆನ ಉಯ್ಕೋಬೇಕು. ಆಮೇಲೆ ನಮಗೂ ಗೊತ್ತು ಅಂತ ಹಾಕ್ಬಿಟ್ಟೆ ನಾನು ಮತ್ತೆ ನಮ್ಮ ಅಕ್ಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗೀ ರೈಸ್ ಮತ್ತೆ ಪನ್ನೀರ್ ಬಟರ್ ಮಸಾಲಾನ ಮಾಡೋಣ ಬನ್ನಿ. ನಾನು ಮತ್ತೆ ನಮ್ಮ ಪನಕ ಮಾಡ್ತಾ ಇದ್ದೀವಿ. ಸೊ ತೋರಿಸ್ತಾ ಇದ್ದೀವಿ, ಕಲ್ತ್ಕೊಳ್ಳಿ. ಪನ್ನೀರ್ನ ಕಟ್ ಮಾಡ್ಕೋಬೇಕು. ಆಮೇಲೆ ನಮಗೂ ಗೊತ್ತು ಅಂತ ಹಾಕ್ಬಿಟ್ಟೆ. ಹಾಕಿದ್ರು ಎಷ್ಟು 400 ಗ್ರಾಮ್ಸ್ ಆಯ್ತಾ? 400 ಗ್ರಾಮ್ಸ್ ಐತೆ. ಅರ್ಧ ಕೆಜಿ ಒಟ್ಟಾನೆ. ಇವಾಗ ಕ್ಯಾಪ್ಸಿಕಮ್ನ ಕುಯ್ಕೊಳ್ಬೇಕು. ಒಂದು ಆನಿಯನ್ ಚೆನ್ನಾಗಿರೋದು ಕುಯ್ಕೊಳ್ಳಿ. ಚೆನ್ನಾಗಿ ಒಂದು ಬಾಣಲಿನ ತಗೊಂಡು ಎಣ್ಣೆನ ಉಯ್ಕೋಬೇಕು. ಎಣ್ಣೆ ಇದರ ಚಿಟಪಟ ಚಿಟಪಟ ಅಂತ ಸೌಂಡ್ ಮಾಡೋವರೆಗೂ ನಾವು ಈರುಳ್ಳಿ ಕ್ಯಾಪ್ಸಿಕಮ್ನ ಹಾಕಬಾರ್ದು. ಈರುಳ್ಳಿನ ಹಾಕ್ತಾ ಇದ್ದೀವಿ ಈಗ. ಎಸ್, ಇವಾಗ ಗೋಲ್ಡನ್ ಬ್ರೌನ್ ಆದಮೇಲೆ ಪನ್ನೀರ್ನ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಆ್ಯಡ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಹುದು ಈಗಲೇ. ಸ್ವಲ್ಪ ಪೆಪ್ಪರು. ಮನೇಲಿ ಮಾಡಿರುವಂತ ಖಾರದ ಪುಡಿನ ಹಾಕೊಳ್ತಾ ಇದ್ದೀವಿ. ಆಪ್ಷನ್ ಬೇರೆ ಏನಾದರೂ ತಗೋಬೋದಾಕ? ಇದು ಮನೇಲಿ ಹಾಕಿರೋದು ಬಿಟ್ರೆ ಬೇರೆ ಸ್ವಲ್ಪ ಸಾಲ್ಟ್ ಅಥವಾ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಅಂಗಡಿಲಿ ಸಿಗೋವಂಥದ್ದು. ಇನ್ ಲೈಕ್ ಹಾಸ್ಟೆಲಲ್ಲಿ ಇರೋರು, ಯಾರು ಮನೇಲಿ ಇರಲ್ಲ, ಅವ್ರ ಹತ್ರ ಪುಡಿ ಇರಲ್ಲ, ಅವರೆಲ್ಲ ಈ ಥರ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು. ಇವಾಗ ನಾವು ಮಸಾಲೆಗೆ ಏನೇನು ಹಾಕೋತೀವಿ ಅಂತ ನೋಡ್ಕೊಳ್ಳಿ. ಇದನ್ನ ಆಫ್ ಮಾಡಬೇಡ. ಆಕ್ಚುಲಿ ಇದು ಸಾಕು ಅಷ್ಟೇ. ರೆಡಿ ಇನ್ನೂ ಜಾಸ್ತಿ ಕುಕಿಂಗ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು. ನಾವು ನಿಮಗೆ ಇಷ್ಟ ಆಗೋಂಥ ರೆಸಿಪಿನ ಮಾಡಿ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸೊ ಮಸಾಲೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದೊಂದು ಹಾಕ್ತೀವಿ ನೋಡಿ. ಟೊಮೆಟೊ ಹಾಕಬೇಕು, 1 ಟೊಮೆಟೊ ಫುಲ್, ಅರ್ಧ ಈರುಳ್ಳಿ ಆ್ಯಂಡ್ ಶುಂಠಿ 1 ಕಾಲು ಭಾಗ, ಆ್ಯಂಡ್ ಬೆಳ್ಳುಳ್ಳಿ 2, ಮತ್ತೆ ಚಕ್ಕೆ 1 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಮತ್ತು ಪುದೀನ ಸೊಪ್ಪು ಆ್ಯಂಡ್ ಕ್ಯಾಶ್ಯೂಸ್. ಮಸಾಲೆ ರೆಡಿ ಆಗಿದೆ. ಇವಾಗ ಫ್ರೈ ಮಾಡಿರೋದು ಎತ್ತಿಟ್ಕೊಂಡಿದ್ದೀನಿ. ಫ್ರೈ ಮಾಡಿರೋದು ರೆಡಿ ಇದೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಪಲಾವ್ ಎಲೆ ಹಾಫ್ ಕಟ್ ಮಾಡಿರೋ ಆನಿಯನ್ನ ಹಾಕೋಬೇಕು. ಸೇಮ್ ಗೋಲ್ಡನ್ ಬ್ರೌನ್ ಆದ ತನಕ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆದಮೇಲೆ ರುಬ್ಬಿ ಇಟ್ಕೊಂಡಿರೋ ಮಿಕ್ಸ್ನ ಹಾಕೋತಾ ಇದ್ದೀವಿ ನೋಡಿ. ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಮಟನ್ ಸಾಂಬಾರ್ ಪುಡಿನ ಹಾಕೋತಾ ಇದ್ದೀವಿ. ಆಂಟಿ ಟ್ರೆಡಿಷನಲ್ ಮಟನ್ ಸಾಂಬಾರ್ ಪುಡಿ ತೆಗಿತಾ ಇದ್ದಾರೆ ಡಬ್ಬದಲ್ಲಿ. 1 ಸ್ಪೂನ್ ಮಟನ್ ಸಾಂಬಾರ್ ಪುಡಿ. ಇವಾಗ 1 ಸ್ಪೂನ್ ಅಷ್ಟು ತೇಜು ಗರಂ ಮಸಾಲ ಹಾಕೋತಾ ಇದ್ದೀವಿ. ಸ್ಪಾನ್ಸರ್ ಇಲ್ಲ, ಆದರೂ ತೇಜು ಗರಂ ಮಸಾಲನ ಹಾಕೋತಾ ಇದ್ದೀವಿ. ಡಿಮಾರ್ಟಿಂದ ತಂದಿರೋ ಕಸ್ತೂರಿ ಮೇಥಿ ಪ್ರೀಮಿಯಾ. 1 ಸ್ಪೂನ್ ಮನೇಲೇ ಮಾಡಿರುವಂಥ ತುಪ್ಪನ ಹಾಕ್ತಾ ಇದ್ದೀವಿ.
ಇದು ಮನೇಲೇ ಮಾಡಿರೋ ಮರಳು ಮರಳು ಆಗಿರೋ ತುಪ್ಪ. ಫ್ಲೇವರ್ ಗಮ್ ಅಂತ ಹೊಡಿಬೇಕು. 3:25 ಅಲ್ವಾ ಆಲ್ರೆಡಿ. ಚೂರು ವಾಟರ್ ಹಾಕೋಬಹುದು. ಇವಾಗ ಗೈಸ್ ಲಾಸ್ಟ್ ಸ್ಟೆಪ್ ಅಂದ್ರೆ ಈ ಮಸಾಲೆ ಹೊಡಿರೋ ಪೀರ್ ಮತ್ತೆ ಕ್ಯಾಪ್ಸಿಕಮ್ ಆನಿಯನ್ ನ ಆಡ್ ಮಾಡ್ಕೊಳ್ಳೋದು. ಸೊ ನೀವು ಇದನ್ನ ರೆಡ್ ಕಲರ್ ಬೇಕಾದ್ರೂ ಮಾಡ್ಕೋಬಹುದು. ಇನ್ನೊಂದಿನ ತೋರಿಸ್ತೀವಿ ಅದನ್ನ. ಅದು ಇನ್ನೂ ಸೂಪರ್ ಆಗುತ್ತೆ. ಅದು ಫ್ರೀಕ್ವೆಂಟ್ ಆಗಿ ಮಾಡ್ತಿರ್ತೀವಿ. ಅದನ್ನ ಯಾವಾಗಲೂ ಮನೆ ಮಾಡ್ತಾ ಇರ್ತೀವಿ ಫ್ರೀಕ್ವೆಂಟ್ ಆಗಿ. ಇವಾಗ ಲಾಸ್ಟ್ ಸ್ಟೆಪ್ ಕಸ್ತೂರಿ ಮೇಥಿನ ಹಾಕೊಳ್ತಾ ಇದ್ದೀವಿ. ಓನ್ಲಿ 10 ಮಿನಿಟ್ಸ್ ಅಷ್ಟೇ. ಎಲ್ಲ ಫಟ್ 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 ಅಂತ ಆಗ್ಬಿಡುತ್ತೆ. ಸುಮ್ಮನೆ ಇವಾಗ ರೈಸ್ ಅಥವಾ ಮುದ್ದೆ ಮಾಡಿಕೊಂಡು ಜೊತೆಗೆ ಚಪಾತಿ ಇದ್ರೆ ತಿಂತಾ ಇದ್ರೆ ಸ್ವರ್ಗ ಸ್ವರ್ಗ. ಮೊಸರು ಆ್ಯಡ್ ಮಾಡ್ಕೋಬೋದು ಗೈಸ್, ನಿಮಗೆ ಇಷ್ಟ ಆದರೆ. ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಒಂದು ಸ್ಪೂನ್ ಗಟ್ಟಿ ಮೊಸರು ಹಾಕೊಂಡ್ರೆ. ಬಟ್ ಇನ್ನೊಂದು ರೆಸಿಪಿ ಇದೆ, ಅದಕ್ಕೆ ನಾವು ಮೊಸರು ಆ್ಯಡ್ ಮಾಡಲೇಬೇಕು. 1/4 ಲೀಟ್ರ್ ಬೇಕಲ್ವಾಗ? ಬೇಕು. 1/4 ಲೀಟ್ರ್ ಇಲ್ಲ ಅರ್ಧ ಲೀಟ್ರ್ ಆದ್ರೂ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ. ಚಿಕನ್ ಮಾಡೋಣ ಬಿಡೋದು. ಅದು ಚಿಕನ್ ರೆಸಿಪಿ ಸಕ್ಕತ್ತಾಗಿರುತ್ತೆ. ನನ್ನ ಫೇವ್ರೇಟ್ ಅದು. ಸೊ ನೋಡಿ, ಸೊ ಇವಾಗ ಪನ್ನೀರ್ ಮಟನ್ ಮಸಾಲ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಸೊ ಗೈಸ್, ಇವಾಗ ನಾವು ನಿಮಗೆ ಗೀ ರೈಸ್ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಗೀ ರೈಸ್ ಮಾಡೋದು, ಬಟ್ ಇನ್ನೊಂದ್ಸಲ ತೋರಿಸ್ತೀವಿ, ನೋಡ್ಕೊಳ್ಳಿ ನಮ್ಮ ಸ್ಟೈಲ್ ಹೆಂಗಿರುತ್ತೆ ಅಂತ. ಸೊ ಇವಾಗ ನಾವು ಗೀ ರೈಸ್ ಮಾಡ್ತಾ ಇದ್ದೀವಿ. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಗೀ ರೈಸ್ ಮಾಡೋದು, ಬಟ್ ಇವಾಗ ನಾವು ಮಾಡ್ತಾ ಇರೋದು ಸ್ಪೆಷಲ್ ಗೀ ರೈಸ್. ಯಾರಿಗೂ ಗೊತ್ತಿರಲ್ಲ ಅಂದ್ಕೊಂಡಿದ್ದೀವಿ, ಬಟ್ ನೋಡೋಣ ಹೆಂಗಾಗುತ್ತೆ ಅಂತ. ಸರಿ, ಮೈಕೆಲ್ಲ ಯೂಸ್ ಮಾಡೋಕ್ಕಾಗಿಲ್ಲ ಇವತ್ತು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಸ್ವಲ್ಪ ಅಥೆಂಟಿಕ್ ಆಗಿರುತ್ತೆ ಅಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀವಿ. ಒಂದು ಫುಲ್ ಆನಿಯನ್ ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಾಯ್ತು. ಇದು ಮಗ್ಗು, ಇದು ಫ್ಲವರ್, ಅನಾನಸು, ಇದು ಏಲಕ್ಕಿ ಆ್ಯಂಡ್ ಇದು ಮಾಮೂಲಿ ಲೀಫ್ ಎಲೆ, ಮಸಾಲ ಲೀವ್ಸು, ಇದು ಇದು ಏನಪ್ಪ ಏನದು ಕಲ್ಲು ಮತ್ತೆ ಇದು ಲವಂಗ. ಇಷ್ಟು ನಾನು ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಚಕ್ಕೆ ಇದ್ರೆ ಏನೂ ಆಗಲ್ಲ. ಚಕ್ಕೆ ಎಲ್ಲ ಬೇಕು, 2 ಪೀಸ್ ಚಕ್ಕೆ ಅಷ್ಟೇ. ನಿಮಗೆ ಬೇಕಾದರೆ ಲಾಸ್ಟಲ್ಲಿ ಬೇಕಾದರೆ ಕೇಸರಿ ಆ್ಯಡ್ ಮಾಡ್ಕೋಬೋದು ಅಲ್ವಾ? ಕೇಸರಿ ಬಿರಿಯಾನಿಗೆ ಹೈದರಾಬಾದಿ. ಗೋಡಂಬಿ ಆ್ಯಡ್ ಮಾಡ್ಕೊತಾ ಇದೀವಿ. ಇದು ಹಸಿ ಬಟಾಣಿ ಗೈಸ್. ಬಿಡಿಸಿ ಹಸಿ ಬಟಾಣಿನ ಬಾಕ್ಸಲ್ಲಿ ಕಂಟೈನರಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ಇದನ್ನು ಯೂಸ್ ಮಾಡ್ತೀವಿ ಈಗ. ಬಾಸ್ಮತಿ ರೈಸ್ 2 ಗ್ಲಾಸ್ನ ಸೋಪ್ ಮಾಡ್ತಾ ಇದ್ದೀವಿ. ಸೊ ಇಂಡಿಯನ್ ಗೇಟ್ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀವಿ ಇವತ್ತಿನ ಕುಕ್ಕಿಂಗಲ್ಲಿ. 2 ಗ್ಲಾಸ್ ಅಕ್ಕಿ ಎಷ್ಟು ಜನಕ್ಕೆ ಆಗ್ಬೋದಪ್ಪ? 4-5 ಮೆಂಬರ್ಸ್ ಆರಾಮಾಗಿ ಈ ರೈಸ್ ತಿನ್ಬೋದು. ಸಾಕು, 5 ಮೆಂಬರ್ಸ್ ಇದ್ದೀವಿ, ಬೇಜಾನ್. ಸೊ ಲೆಟ್ ಸ್ಟಾರ್ಟ್. ಇದನ್ನು ಉನಿಯಕ್ಕೆ ಹಾಕಿಡೋಣ ಗೈಸ್. ಮೇನ್ ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ. ಇವಾಗ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ನಮ್ಮ ಆಂಟಿ, ಮಾಡಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮೆಣಸಿನ್ಕಾಯಿನ ಎತ್ತಿಟ್ಕೊಳ್ಳೋಣ. ಎಲ್ಲನೂ ಹಾಕಿದ್ದೀವಿ, ನೋಡ್ಕೊಳ್ಳಿ. ಸೊ ಫಟ್ ಅಂತ ಗೊತ್ತಾಗ್ಬಿಡುತ್ತೆ. ಯಾರಾದ್ರೂ ಲೇಡೀಸ್ ನೋಡ್ತಾ ಇದ್ರೆ ನೋಡಿದ ತಕ್ಷಣನೇ ಫಟ್ ಅಂತ ಮಾಡ್ಬಿಡ್ತಾರೆ, ಅಷ್ಟು ಟ್ಯಾಲೆಂಟೆಡ್ ಇರ್ತಾರೆ. ಮಾಡಿದ ತಕ್ಷಣ ಅಲ್ಲಲ್ಲೇ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಅಡುಗೆ ಮಾಡಬೇಕಾದ್ರೆ ಹೈಜೀನ್ ಮೇಂಟೈನ್ ಮಾಡಬೇಕು, ಇಲ್ಲಾಂದ್ರೆ ಗಬ್ಬಾಗ್ಬಿಡುತ್ತೆ. ಸೊ ಎಲ್ಲ ಮಸಾಲೆ ನಿಮ್ಗೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಇದು ಬಟಾಣಿ ರೆಡಿ ಇದೆ. ಇವಾಗ ಒಲೆ ಹಚ್ಕೊಂಡಿದ್ದೀವಿ. ಒಂದು ಮನೇಲೇ ಮಾಡಿರುವಂಥ ಮರಳಾಗಿರೋ ತುಪ್ಪನ ಹಾಕೊಳ್ತಾ ಇದ್ದೀವಿ, ನೋಡ್ಕೊಳ್ಳಿ. 2 ಸ್ಪೂನ್ ಇಲ್ಲ 3 ಸ್ಪೂನ್ ನಿಮಗೆ ಬೇಕಾದಷ್ಟು ಮನೇಲಿ ಮಾಡಿರೋಂಥ ತುಪ್ಪನ ಹಾಕೋಬೋದು.
ಗೈಸ್ ಇವಾಗ ಬಟಾಣಿ ಹಾಕೊಳ್ತಾ ಇದ್ದೀವಿ, ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬಟಾಣಿ ಬೇಕೋ ಅಷ್ಟು ಬಟಾಣಿ ಹಾಕೋಬೋದು. ನಾವು ಒಂದು 3 ಅಷ್ಟು ಹಾಕೊಳ್ತಾ ಇದ್ದೀವಿ. ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟು ಗಮ್ಮನ್ನು ಸ್ಟಾರ್ಟ್ ಆಗಿದೆ. ಇವಾಗ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು. ಸೊ ಗೀ ರೈಸ್ ಮಾಡೋದು ತುಂಬ ಈಸಿ ಆ್ಯಕ್ಚುಲಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ ಗೈಸ್. ಸಖತ್ ಘಮ್ ಅಂತಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ವಿ ವಿಲ್ ಮೇಕ್ ಅನದರ್ ಕುಕಿಂಗ್ ವಿಡಿಯೋ and please subscribe ಮಾಡಿ and also like, share, comment ಮಾಡಿ guys. Don't forget and also bell icon ನ ಕ್ಲಿಕ್ ಮಾಡೋದು ಮರಿಬೇಡಿ. ಟಕ್ ಅಂತ ನೋಟಿಫೈ ಆಗುತ್ತೆ ನಿಮಗೆ ನಾವು ಒಂದು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ. ಸೊ ಪ್ಲೀಸ್ ಸಪೋರ್ಟ್ ಅಸ್. ಹಾಲು ಬೇರೆ ಹಾಕ್ಬೇಕಾ? ನನಗೆ ಈ ವಿಷಯ ಗೊತ್ತಾಗಿಲ್ಲ. ನಾವು ಗೀ ರೈಸ್ಗೆ ಹಾಲು ಕೂಡ ಹಾಕ್ತಾ ಇದ್ದೀವಿ ನೋಡಿ. ನನಗೆ ಇವತ್ತೇ ಫಸ್ಟ್ ಗೊತ್ತಾಗಿದ್ದು. ಇದರಲ್ಲಿ 2 ಗ್ಲಾಸ್ ರೈಸ್ ಹಾಕಿದ್ದೀವಿ. ಸೊ 1 ಗ್ಲಾಸ್ ಹಾಲು ಹಾಕಿದ್ದೀವಿ. 3 ಗ್ಲಾಸ್ ವಾವ್, ಇವಾಗ ಮಜಾ ಬಂತು ಗೀ ರೈಸ್ಗೆ. ಮಜಾ ಈಗ ಬಂತು. ಇದು 1 ರೌಂಡ್ ಮರಿಬೇಕಂತೆ. ಅದು ಬಾಯ್ಲ್ ಆಗಿದ ತಕ್ಷಣ ಯು ಕ್ಯಾನ್ ಸ್ಟಾರ್ಟ್ ಅಕ್ಕಿ. ಈ ಕಡೆ ಟೀ ಮಾಡ್ತಾ ಇದ್ದಾರೆ ಆಂಟಿ. ಅದು ಮಾಡೋವರೆಗೂ ಸ್ವಲ್ಪ ಮುಚ್ಚಿಡೋಣ. ಸ್ಮಾಲ್ ಬ್ರೇಕ್, ಮತ್ತೆ ಬರ್ತೀವಿ. ಒಂದು ಸ್ಮಾಲ್ ಬ್ರೇಕ್ನ ನಂತರ ಮತ್ತೆ ಕುಕಿಂಗ್ ಸ್ಟಾರ್ಟ್ ಮಾಡಲಾಗುತ್ತದೆ. ಇವಾಗ ಅದು ಬಾಯ್ಲ್ ಆಗಿದೆ, ರೆಡಿ ಆಗಿದೆ ನೋಡಿ ಎಷ್ಟು ಕುದೀತಾ ಇದೆ ಅಂತ. ಈ ಥರ ಕುದಿದಾದ್ಮೇಲೆ ನಾವು ಅಕ್ಕಿ ಹಾಕೋಬಹುದು. ಎಲ್ಲ ಅಕ್ಕಿನೂ ಹಾಕೊಳ್ಳಿ. ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಗೀ ರೈಸ್ ಇಸ್ ಡನ್. ಎಷ್ಟು ವಿಷಲ್ ಬೇಕಕ್ಕ? 1 ವಿಷಲ್ ಸಾಕು. ಹಾ, ಭಾವನಿಕ ಏನ್ ಬನ್ನಿ ಭಾವನಕ್ಕ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓ ಹಾಯ್ ಭಾವನಕ್ಕ. ಓ ಫುಲ್ ಡನ್. ಅಡ್ಗೆನೂ ಆಯ್ತು. ನೀವು ಬಂದಿದ ತಕ್ಷಣ ಬಡಿಸ್ತಾ ಇರೋದೇ, ಇಲ್ಲ ಬಡಿತಾ ಇರೋದೇ. ಸೂಪರ್ ಗೀ ರೈಸ್ ಅಂಡ್ ಪನೀರ್ ಬಟರ್ ಮಸಾಲ ರೆಡಿ. ಶಿಟ್ ಗೈಸ್, ನಾನು ಮುದ್ದೆ ತಂದ್ಕೊಂಡಿದ್ದೆ ಇನ್ನು. ವಾವ್, ಏನ್ ಬಿರಿಯಾನಿ ಸ್ಟಾರ ಸ್ಮೆಲ್ ಬರ್ತಾ ಸೂಪರ್. ಗಮ್ ಅಂತ ಇದೆ. ಸೂಪರ್ ಆಗಿದೆ ಸ್ಮೆಲ್ಲು. ಲೈಕ್ ಚಿಕನ್ ಹಾಕದೆ ಇಷ್ಟು ಸೂಪರ್ ಸ್ಮೆಲ್ ಬರ್ತಿದೆ ಅಂದ್ರೆ ಇಟ್ಸ್ ಹೆವೆನ್. ಇದಕ್ಕೆ ಸ್ವಲ್ಪ ಚಿಕನ್ ಹಾಕಿದ್ರೆ ಬಿರಿಯಾನಿ ರೆಡಿ. ಹೈದರಾಬಾದಿ ಮಾಡ್ತೀವಿ ಗೈಸ್. ನೀವು ಅದನ್ನ ಇಷ್ಟಪಟ್ಟು ಮನೆಯಲ್ಲಿ ಟ್ರೈ ಮಾಡ್ತೀರಾ. ಐ ಬೆಟ್ ಯು ಆನ್ ದಟ್. ಸಕ್ಕತ್ತಾಗಿದೆ ಸ್ಮೆಲ್ಲು. ಸೊ ಸೈಡ್ಸ್ಗೆ ಎಲ್ಲ ರೆಡಿ ಆಗಿದೆ. ಸಾಲ್ಟ್ ಹೆಂಗಿದೆ? ಚೆನ್ನಾಗಿ ಬದನ್ ಮಾಡೋಕ್ಕೆ ಇವಾಗ ರೆಡಿ ಆಗ್ತಾ ಇದ್ವಿ. ಸೊ ದಿಸ್ ಇಸ್ ಕೀರು ಸರ್ವಿಂಗ್ ದ ಫುಡ್. ಸಟ್ಟೆ ಸೊ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ರೆಡಿ ಟು ಈಟ್. ಬನ್ನಿ ಟೇಸ್ಟ್ ಮಾಡೋಣ. ಸೊ ಗೈಸ್, ನಾನು ಇವಾಗ ಟೇಸ್ಟ್ ನೋಡೋಕ್ಕೆ ಈಗ ಊಟ ಹಾಕೊಂಡು ಬಂದಿದ್ದೀನಿ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.